ಒಂದು 5 ಸೆಕೆಂಡ್ಸ್ ನಿಲ್ಲಿಸ್ಕೊಡಲ್ಲ ಬಿಕಾಸ್ ಜನ ರಶ್ ಇರೋದ್ರಿಂದ ತಳ್ತಾ ಇದೆ. वीडियो मिलियन में जाए, सिल्वर बटन, गोल्डन बटन, डायमंड बटन आएगा. तो मेरे लिए ಡ್ರೋನ್ ಏನಾದರೂ ಆರಿಸಿದ್ರೆ ಆ ಡ್ರೋನ್ ಶಾಟ್ನ ಹಾಕಿರ್ತೀನಿ, ನೋಡ್ಕೊಳ್ಳಿ ಆಯ್ತಾ. ಗುಡ್ ಮಾರ್ನಿಂಗ್ ಆಲ್ ದ ವೇ ಫ್ರಮ್ ಅಯೋಧ್ಯ. ಇವಾಗ ಅಯೋಧ್ಯ ಅಲ್ಲಿ ಹನುಮಾನ್ ಗರಿ ಟೆಂಪಲ್ಗೆ ಬಂದಿದ್ದೀನಿ. ಸೊ ದಿಸ್ ಇಸ್ ಇಟ್. ಬೆಳಿಗ್ಗೆನೇ ಎದ್ದು ವಿ ಹ್ಯಾವ್ ಕಮ್ ಹಿಯರ್. ಇಲ್ಲಿಂದ ಮುಗಿಸ್ಕೊಂಡು ಇವಾಗ ನೆಕ್ಸ್ಟು ಇದಕ್ಕೆ ಹೋಗಬೇಕು, ಹನುಮಾನ್ ರಾಮ ಮಂದಿರಗೆ. ಅದಕ್ಕೆ ಹೋಗೋಕ್ಕಿಂತ ಮುಂಚೆ ವಿ ಹ್ಯಾವ್ ಟು ಕಮ್ ಹಿಯರ್ ಅನ್ನೋದೇನೋ ಇದಿದೆ, ಹನುಮಾನ್ ಗರಿಗೆ ಬಂದು ಹೋಗಬೇಕು ಅಂತ. ಸೊ ವಿ ಹ್ಯಾವ್ ಕಮ್ ಹಿಯರ್. ಒಳಗಡೆ ಹೋಗೋಣ ಬನ್ನಿ. ಜನ ಏನು ರಶ್ ಇಲ್ಲ. ಬಟ್ ಅಲ್ಲಿ ಒಂದು 5 ಸೆಕೆಂಡ್ಸ್ ನಿಲ್ಲಿಸ್ಕೊಡಲ್ಲ ಬಿಕಾಸ್ ಜನ ರಶ್ ಇರೋದ್ರಿಂದ ತಳ್ತಾ ಇದ್ದಾರೆ. ಆಚೆಯಿಂದ ನೋಡಿದಾಗ ಜನ ಇರಲಿಲ್ಲ, ಬಟ್ ಇನ್ಸೈಡ್ ಒಳಗಡೆ ಬಂದಾಗ ಜನ ಇದ್ದಾರೆ. ಇಲ್ಲಿ ಕುತ್ಕೊಂಡು ದೇವ್ರು ನೋಡೋಕ್ಕೂ ಅವಕಾಶ ಇದೆ ಎಷ್ಟೊತ್ತು ಬೇಕಾದರೂ. ಇಲ್ಲಿ ಜನ ಇರೋದ್ರಿಂದ ಈ ಕಡೆಯಿಂದ ದೇವ್ರು ಕಾಣಿಸ್ತಾ ಇಲ್ಲ ಅಷ್ಟು. ಸೊ ಗೈಸ್, ಇದು ಮಂಗಳಾರತಿಗೆ ಟಿಕೆಟ್ ತೊಗೊಳ್ಳೋಣ ಅಂತ ಬಂದಿದ್ದೆ. ಬೆಳಿಗ್ಗೆ 4:30ಗೆ ಒಂದಿದೆ, 6:30ಗೆ ಒಂದಿದೆ, 9:30ಗೆ ಒಂದಿದೆ. ಬಟ್ ಇಲ್ಲಿ ಹೆವಿ ಜನ ಇದ್ದಾರೆ ಫುಲ್ಲು ಕ್ಯೂ ಅಲ್ಲಿ. ಆ ಕ್ಯೂ ಅಲ್ಲಿ ನಿಂತು ಸಾಕಾಯಿತು. ಬಟ್ ಐ ಗಾಟ್ ಸಮ್ಮನ್ ಹೂ ಕ್ಯಾನ್ ಹೆಲ್ಪ್ ಮೀ. ಅಲ್ಲೊಬ್ಬರು ಟಿಕೆಟ್ ಕೊಡೋರು ಯಾರ್ದೋ ಕ್ಯಾನ್ಸಲ್ ಆಗಿತ್ತಂತ ಈ ಗೇವ್ ಮಿ ದಿಸ್ ಟಿಕೆಟ್. ಇದನ್ನು ತೊಗೊಂಡು ಇವಾಗ ಹೋಗ್ತಾ ಇದ್ದೀನಿ. ಸೊ ಗೈಸ್, ನಾನಿವಾಗ ಟಿಕೆಟ್ ಎಲ್ಲ ತೊಗೊಂಡು ಮುಗಿಸ್ಕೊಂಡು ಐ ಆಮ್ ಗೋಯಿಂಗ್ ಟು ನಾಗೇಶ್ವರನಾಥ್ ಟೆಂಪಲ್. ಸೊ ಇಲ್ಲಿಂದ ಅದೊಂದು 2 ಕಿಲೋಮೀಟರ್ಸ್ ಇದೆ ರಾಮ ಮಂದಿರದಿಂದ. ಇಲ್ಲೊಂದು 20 ರೂಪೀಸ್ ಕೊಟ್ಟು ಬಗ್ಗಿ ತೊಗೊಂಡು ಹೋಗ್ತಾ ಇದ್ದೀನಿ. ಇದು ಶೇರಿಂಗ್ ಆಟೋ ಥರ ಈ ಥರ ಇದೆ. ಆ್ಯಂಡ್ ಇವಾಗ ಅಲ್ಲಿ ಹೋಗಿ ಅಲ್ಲೇನಿದೆ ಏನಂತ ನೋಡೋಣ ಬನ್ನಿ. ನಾಗೇಶ್ವರನಾಥ್ ಟೆಂಪಲ್ ಹತ್ರ ಬಂದಾಗ ಆಚೆಗಡೆ ಇದು ಸೀತಾರಾಮ್ ಅಂತ ಬರೀತಾ ಇದ್ರು. ಅದನ್ನು ಬರ್ಸ್ಕೊಳ್ಳೋಣ ಅಂತ ಹೋದ್ವಿ. ಅಲ್ಲೊಬ್ಬರು दीदी ಒಂದು ಸಿಕ್ಬಿಟ್ಟು ಫುಲ್ಲು ತಲೆಗೆ. अगर आपका वीडियो मिलियन में जाए, सिल्वर बटन, गोल्डन बटन, डायमंड बटन आएगा. तो मेरे लिए भी एक गिफ्ट होगा. क्या गिफ्ट चाहिए हमें वही सिल्वर बटन दे देना. सिल्वर बटन चाहिए जी. जय सीताराम. क्या नाम है आपको? मेरा नाम रीता यादव. जय सियाराम. ठीक है दीदी. ಆ್ಯಂಡ್ ಇವಾಗ ಅದನ್ನು ಮುಗಿಸ್ಕೊಂಡು ಅವಳಿಗೆ ದುಡ್ಡು ಕೊಟ್ಟು ಹೊರಟಿದ್ದೀನಿ ದೇವಸ್ಥಾನಕ್ಕೆ. ಸೊ ನೋಡೋಣ ದೇವಸ್ಥಾನದ ಒಳಗಡೆ ಆ್ಯಂಡ್ ಏನಿದು ಅಂತ ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಫೋನಲ್ಲೋ ಇದ್ದರೆ. ಸೊ ವಿಲ್ ಸಿ. ಸೊ ಗೈಸ್, ಇದೇ ನಾಗೇಶ್ವರನಾಥ್ ಟೆಂಪಲ್ ಆ್ಯಂಡ್ ಇದು ಬಂದು ಸರಾಯು ರಿವರ್. ಈ ಟೆಂಪಲ್ ಎಸ್ಟಾಬ್ಲಿಷ್ ಬೈ ಕುಶ ರಾಮಂದು ಮಗಂದು. ಅವನು ಈ ಸರಾಯು ರಿವರಲ್ಲಿ ಸ್ನಾನ ಮಾಡಬೇಕಿದ್ರೆ ಇಲ್ಲಿ ಲೂಸಿಸ್ ಆಮ್ಲೆಟ್ನ ಕಳ್ಕೊತಾನೆ. ಸೊ ಅದನ್ನು ಒಂದು ನಾಗಕನ್ಯಾ ತೊಗೊಬಂದು ಕೊಡ್ತಾರೆ. ಐ ಆಮ್ ಗೋಯಿಂಗ್ ಟು ರೂಮ್. ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ದೆನ್ ಇಲ್ಲಿ ಕಮ್ ಔಟ್. ಮತ್ತು ಬೇರೆ ಏನೇನು ಜಾಗ ಇದೆ ನೋಡೋಣ ಅಂತ. ಆ್ಯಂಡ್ ಒಳಗಡೆ ಒಂದು ಲಿಂಗ ಇತ್ತು, ಲಿಂಗಕ್ಕೆ ಅಭಿಷೇಕ ಮಾಡೋಕ್ಕೆ ಎಲ್ಲ ಮಾಡ್ತಿದ್ರು. ಸೊ ನಾನು ಮಾಡಿದೆ. ಆ್ಯಂಡ್ ಇವಾಗ ಇಲ್ಲಿಂದ ಹೊರಟಿದ್ದೀನಿ. ಅಲ್ಲಿ ಬರ್ತಾ ರೋಡಲ್ಲಿ ಯಾರೋ ಬಾಬಾಗಳೆಲ್ಲ ಫುಲ್ಲು ಹಿಂಸೆ ಇಡ್ತಿದ್ದಾರೆ.
ಅದು ಇದು ಅಂತ ಅಂದ್ಕೊಂಡು. ಸೊ ನೋಡೋಣ ಬನ್ನಿ ಇವಾಗ ರೂಮಿಗೆ ಹೋಗಿ ನೆಕ್ಸ್ಟ್ ಎಲ್ಲಿ ಹೋಗೋದಂತ ವಿಲ್ಸಿ. ಆ್ಯಂಡ್ ಗೈಸ್, ರಾಮ ಮಂದಿರ ಅಲ್ಲಿ ವೀಡಿಯೋ ಮಾಡೋದು ಬಿಡಲಿಲ್ಲ ಬಿಕಾಸ್ ಅಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಇರೋದ್ರಿಂದ ಫೋನೆಲ್ಲ ಒಂದು 300 ಮೀಟರ್ಸ್ ಹಿಂದೆನೇ ನಿಲ್ಲಿಸಿ ಹೋಗಬೇಕು. ಸೊ ಬಿಡಲಿಲ್ಲ. ಬಟ್ ಸಂಜೆ ಒಂದ್ಸರಿ ನಾವು ಆರತಿಗೆ ಅಂತ ಟಿಕೆಟ್ ತೊಗೊಂಡಿದ್ದೀವಲ್ಲ, ಅವಾಗ ಏನಾದರೂ ಆದರೆ ಐ ಟ್ರೈ ಟು ಕ್ಯಾಪ್ಚರ್, ಇಲ್ಲ ಅಂತಂದರೆ ಡ್ರೋನ್ ಏನಾದರೂ ಆರಿಸಿದ್ರೆ ಆ ಡ್ರೋನ್ ಶಾಟ್ನ ಹಾಕಿರ್ತೀನಿ. ಸೊ ಗೈಸ್, ಇವಾಗ ನಾನು ಸರಾಯು ರಿವರ್ಗೆ ಬಂದಿದ್ದೀನಿ. ಇಲ್ಲಿ ಆರತಿ ನಡೆಯುತ್ತೆ, ಸೊ ಅದನ್ನು ನೋಡೋಣ ಅಂತ ಬಂದಿದ್ದೀನಿ. ಅದಕ್ಕೂ ಮುಂಚೆ ಹ್ಯಾವ್ ಟೇಕನ್ ದಿಸ್. ಇಲ್ಲಿ ಇವಾಗ ನೀರಲ್ಲಿ ಬಿಡೋದಕ್ಕೆ ಅಂತ ಆರತಿಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇನ್ನು ಎಲ್ಲ ವೇಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ರೆಡಿ ಮಾಡ್ತಾ ಇದ್ದಾರೆ. ಸೊ ಇದು ಬಂದು 6 o'clock ಸ್ಟಾರ್ಟ್ ಆಗುತ್ತೆ ಇವಾಗ. ಆ್ಯಂಡ್ ಸ್ಟಾರ್ಟ್ ಆದಮೇಲೆ ಅಲ್ಲಿ ಶಾಪ್ ಇದೆ, ಹೆಂಗಿರುತ್ತೆ ಏನಂತ ನಾನು ತೋರಿಸ್ತೀನಿ. ಇದು ಬಂದು ಸರಾಯು ರಿವರ್. ಇಲ್ಲಿ ರಾಮ ಮತ್ತು ಸೀತಾ ನಡೆದಿದ್ದ ಭೂಮಿ, ರಾಮ ಹುಟ್ಟಿದ ಭೂಮಿ ಇದು. ಸೊ ಅವತ್ತಿಂದನೂ ಇಲ್ಲಿ ಎವ್ರಿ ಟೈಮ್ ಆರತಿ ನಡೆಯುತ್ತಂತೆ. ಸೊ ನೋಡೋಣ ಹೆಂಗಿರುತ್ತೆ ಏನು ಅಂತ. ದರ್ಶನ ಎಲ್ಲ ಮುಗಿಸ್ಕೊಂಡು, ಅಂದರೆ ಅಲ್ಲಿ ಆರತಿ ಎಲ್ಲ ಮುಗಿಸ್ಕೊಂಡು ಆಚೆ ಬಂದೆ. ಆ್ಯಂಡ್ ಅಲ್ಲಿಂದ ಇವಾಗ ಬಗ್ಗಿ ತೊಗೊಂಡು ನಾನು ವಾಪಸ್ 9:30ಗೆ ನನಗೆ ಅಲ್ಲಿ ದರ್ಶನ ಇರೋದ್ರಿಂದ, ಆರತಿ ದರ್ಶನ ಇರೋದ್ರಿಂದ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಇವಾಗ. ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ರೋಡ್ ತುಂಬ ಚೆನ್ನಾಗಿದೆ. ನೀವೇನಾದರೂ ನೆಕ್ಸ್ಟ್ ಸರಾಯು ಘಾಟ್ಗೆ ಇಲ್ಲ ಸರಾಯು ರಿವರ್ ಹತ್ರ ಬಂದರೆ ಆಪೋಸಿಟ್ ಸೈಡಲ್ಲಿ ಒಂದು ರೋಡ್ ಇದೆ. ಅದನ್ನು ಕಾಂಪೌಂಡ್ ಮೇಲೂ ಒಂದೊಂದು ರಾಮಾಯಣ ಕತೆ ಬರೆದಿದೆ ಇಲ್ಲಿ. ಎಲ್ಲ ಕಾಂಪೌಂಡ್ ಗೈಸ್, ರೈಟ್ ಲೆಫ್ಟ್ ಎಲ್ಲ ಕಡೆನೂ ಅಷ್ಟೇ ಏನಾದರೂ ಒಂದು ಸ್ಟೋರಿ ಇದೆ. ಆ್ಯಕ್ಚುಲಿ ಅದು ಕನೆಕ್ಟೆಡ್ ಸ್ಟೋರಿನಾ ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ದೇರ್ ಈಸ್ ಅ ಸ್ಟೋರಿ. ಈ ಕಡೆನೂ ಇದೆ ನೋಡಿ, ಇಲ್ಲೂ ಇದೆ ಆ್ಯಂಡ್ ಇಲ್ಲೂ ಇದೆ. ಭಯ್ಯ ಹಾಯ್, आपको कन्नड़ा आता है? कनाडा नहीं है। नमस्कार बोल दो। ओके, नमस्कार कर्नाटका। नमस्कार कर्नाटका। हाँ भैया, क्या आप इधर इधर कौन सी कितना साल हो गया इधर? ये हमको, हाँ हम इधर प्रॉपर हमारा घर ही है। आपका घर ही है? ओ 1992 में डेमोलिश हुआ ना वो मस्जिद, मॉस्क, आप देखिए क्या वो? नहीं हमने नहीं देखा वो। हाँ जो यहाँ पे हुआ था अभी भी वो है। हाँ उसका जो मस्जिद डेमोलिशन किए थे, हाँ डेमोलिशन। उसका अभी भी ढांचा वहाँ पे है। किधर? राम मंदिर के पास में। हाँ। राम मंदिर के जस्ट अपोजिट बैक साइड में। हम जा सकते हैं क्या उधर? बस जा सकते हैं अगर आप जाना चाहें। अभी जा सकते हैं क्या? उधर ये वाला गाड़ी जाने नहीं देते। हाँ उधर आपको ट्रैवल करके जाना पड़ेगा। हाँ ठीक है भैया। आप खुश है? अयोध्या हो गया ना? हाँ एकदम बढ़िया। एकदम बढ़िया।
आप लोग को कैसा लगा है? एकदम बढ़िया भैया। कर्नाटका में सब लोग को कैसा लगता है? कर्नाटका में रामा बड़ा गॉड है, हमको बढ़िया लगता है हमको भी। और क्यों फोन अंदर अलो नहीं कर रहा है वो? नहीं अलाउड नहीं करते, फोन लॉकर है ना, हाँ तो मंदिर के जस्ट साइड में लॉकर है। हाँ, हम मॉर्निंग चल गए मंदिर के लिए, जी, फोन अलो नहीं कर सकता आप वो। मॉर्निंग में जाओगे? ಹಾಂ ಅಭಿ ಭಿ ಜಾऊंगी हम। ನಾನೇನು ಮಾಡಿದ್ದೆ ಅಂತಂದರೆ ಬೆಳಿಗ್ಗೆ ತೊಗೊಂಡಿದ್ದ ಟಿಕೆಟನ್ನು ಮರ್ತು ಬಂದುಬಿಟ್ಟಿದ್ದೀನಿ. ಸೊ ಇಲ್ಲಿ ಬಂದು ಕೇಳಿದ್ದಕ್ಕೆ ಪಾಪ ಅವರು ಇಲ್ಲ, ಇಲ್ಲಿ ಕೌಂಟರ್ ನಂಬರ್ 7ಗೆ ಹೋಗಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ಇಲ್ಲಿ ಕೌಂಟ್ರಲ್ಲಿ ನಿಂತಿದ್ದೀನಿ ಇವಾಗ. ಆ್ಯಂಡ್ ಈ ಟಿಕೆಟ್ಸ್ನ ಇಸ್ಕೊಂಡು ಒಳಗಡೆ ಹೋಗಬೇಕು, ನೋಡಬೇಕು ಅಲ್ಲಿ ಒಳಗಡೆ ಏನಾದರೂ ಅಟ್ಲೀಸ್ಟ್ ಇವಾಗಾದರೂ ಫೋನ್ನ ಬಿಡ್ತಾರಾ ಅಂತ. ಬಿಕಾಸ್ ಟಿಕೆಟ್ ಬಂದು ಸ್ವಲ್ಪ ಜನಕ್ಕೆ ಮಾತ್ರ ಕೊಡೋದು, ಸೊ ಅದರಿಂದ. ಆ್ಯಂಡ್ ನೋಡೋಣ ಬನ್ನಿ, ಟಿಕೆಟ್ ಇಸ್ಕೊಂಡು ಒಳಗಡೆ ಹೋಗಿ. ಸೊ ಗೈಸ್, ಟಿಕೆಟ್ ಈಸ್ಕೊಂಡೆ ಇವಾಗ. ಆ್ಯಂಡ್ ಇವಾಗ ಹೋಗ್ತಾ ಇದ್ದೀನಿ. 9ಇಂದ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇವಾಗ ನಾನಿದ್ದೀನಿ ಅಯೋಧ್ಯೆದು ಮೇಯ್ನ್ ಎಂಟ್ರಿಯಲ್ಲಿ. ಸೊ ಇದು ಬಂದು ಅಯೋಧ್ಯೆದು ಮೇಯ್ನ್ ಎಂಟ್ರಿ. ಆ ಕಡೆ ಒಂದು, ಈ ಕಡೆ ಒಂದು ಗೋಪುರ ಥರ ಮಾಡಿ ನಿಲ್ಲಿಸಿದ್ದಾರೆ. ಆ್ಯಂಡ್ ಲೈಕ್ ದಿಸ್ ಇಫ್ ಯು ಗೋ, ಇಲ್ಲಿಂದ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಬಿಸಿಲು, ಜನಗಳಿಗೆ ಬಿಸಿಲು ಬರದೇ ಇರಲಿ ಅಂತ ಈ ಥರ ಶೆಲ್ಟರ್ ಹಾಕಿದ್ದಾರೆ. ಆ್ಯಂಡ್ ಇವಾಗ ಹೋಗ್ತಾ ಇದ್ದೀನಿ. ಟೆಂಪಲ್ ಎಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ, ಬಟ್ ಇದಕ್ಕೆ 9 o'clockಗೆ ಎಂಟ್ರಿ ಇದೆಯಂತೆ. ನೋಡೋಣ ಒಳಗಡೆ ಏನಾದರೂ ಹೆಂಗಿರುತ್ತೆ ಏನಂತ, ಆರತಿ ಎಲ್ಲ. ಆ್ಯಂಡ್ ಏನಾದರೂ ವೀಡಿಯೋ ಮಾಡೋಕ್ಕಾಗಿದ್ದಿದ್ರೆ ಇಟ್ ವುಡ್ ಹ್ಯಾವ್ ಬಿನ್ ಬೆಟರ್, ನಿಮಗೂ ತೋರಿಸ್ಬೋದಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಮಾಡೋಕ್ಕಾಗಲ್ಲ. ಆಚೆಯಿಂದನಾದರೂ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಹೋಗೋಣ ಬನ್ನಿ ಇವಾಗ ಒಳಗಡೆ. ಸೊ ಗೈಸ್, ಅಲ್ಲಿ ಇವಾಗ ಒಳಗಡೆ ಹೋದೆ, ಒಂದು ಗೇಟ್ ಇತ್ತಲ್ಲಿ. ಬಟ್ ಅವ್ರು ಹೇಳಿದ್ರು 9 o'clockವರೆಗೂ ಎಂಟ್ರಿ ಇಲ್ಲ ಅಂತ. ಬಿಕಾಸ್ ಇನ್ನೂ ದರ್ಶನ ನಡೀತಾ ಇದೆ ಲೋಕಲೈಟ್ಸ್ಗೆ, ಅಂದರೆ ಬೇರೆಯವ್ರಿಗೆ ಬರೋರಿಗೆ. ಸೊ ಅದು ಕ್ಲೋಸ್ ಆದಮೇಲೆ ನಮಗೆ ಎಂಟ್ರಿ ಕೊಡ್ತಾರಂತೆ. ಸೊ ಅಲ್ಲಿವರೆಗೂ ಎಂಟ್ರಿ ಇಲ್ಲ, ಇಲ್ಲೇ ಕೂತ್ಕೊಳ್ಳಿ ಅಂತ. ಸ್ವಲ್ಪ ಮುಂದೆ 1-2 ಹೆಜ್ಜೆ ಮುಂದೆ ಹೋಗ್ತೀನಿ ಅಂತಂದ್ರೂ ಬೈತಾರೆ, ಕಿರ್ಚ್ತಾರೆ, ಎಗರಾಡ್ತಾರೆ. ಸ್ವಲ್ಪ ಕಳಿಸಿದ್ರು ವಾಪಸ್ಸು. ಎಷ್ಟು ಪೊಲೀಸ್ ಇದ್ದಾರೆ ಅಂತ ಅಂದರೆ, ಉತ್ತರ ಪ್ರದೇಶಲ್ಲಿರೋ ಪೊಲೀಸವರೆಲ್ಲ ಅಯೋಧ್ಯೆಯಲ್ಲೇ ಇದ್ದಾರೆ ಅಂತ ಅನಿಸುತ್ತೆ. ಒಂದೊಂದು ಕಡೆ ಒಂದು 20-30 ಜನ ಪೊಲೀಸ್ಗಳು ನಿಂತಿದ್ದಾರೆ. ಎಲ್ಲ ಕಡೆನೂ ಅಷ್ಟೇ, ಒಂದೊಂದು ಚೆಕ್ ಪೋಸ್ಟಲ್ಲೂ ಅಷ್ಟೇ ಅಷ್ಟು ಜನ ಪೊಲೀಸ್ ನಿಂತಿದ್ದಾರೆ. ಇಲ್ಲಿ ಅಯೋಧ್ಯೆ ಟೆಂಪಲ್ ಮಾತ್ರ ಅಲ್ಲ, ರೋಡ್ಗಳಲ್ಲೂ ಅಷ್ಟೇ ಎಲ್ಲ ಕಡೆನೂ ಪೊಲೀಸ್ ಅಷ್ಟು ಜನ ಇದ್ದಾರೆ. ಆ್ಯಂಡ್ ಇವಾಗ ಇಲ್ಲಿ ಬಂದು ವೆಯ್ಟ್ ಮಾಡ್ತಾ ಕೂತಿದ್ದೀನಿ. ಸ್ವಲ್ಪ ಆಚೆನೇ ಬಂದೆ ಅಲ್ಲಿಂದ ದೂರ, ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ 9 o'clockಗೆ ಬರೋಕ್ಕೆ ಹೇಳಿದ್ದಾರೆ ಅವರು. 9 o'clockಗೆ ಹೋಗಬೇಕು ಒಳಗಡೆ.